ಸೂಪರ್ ರೀ. ಅಯ್ಯೋ ಯಾಕೆ ಏನಾಯ್ತು? ಏನಿಲ್ಲ. ಇವತ್ತು ಗಾಂಧಿ ಬಜಾರಲ್ಲಿ ವಚನ ಕಮ್ಮಟ ಇದೆ, ಹೋಗೋಣವಾ? ಕಮ್ಮಟ ಅಂದ್ರೆ ಅಷ್ಟು ಗೊತ್ತಿಲ್ವಾ? ಹಳೆ ವಚನಕಾರರ ಬಗ್ಗೆ ಉಪನ್ಯಾಸ ಇರುತ್ತೆ. ಆಮೇಲೆ ನಿಮ್ ಉಪವಾಸನೆಲ್ಲ ನಾಳೆಗೆ ಇಟ್ಕೊಳ್ಳೋಣ ಪ್ಲೀಸ್. ಅದು ಉಪವಾಸ ಅಲ್ಲ, ಉಪನ್ಯಾಸ. ಅದೇ ಅದನ್ನೇ ಇವತ್ ಬೇಡ, ನಾಳೆಗೆ ಇಟ್ಕೊಳ್ಳೋಣ. ಇಲ್ಲ ಅಂದ್ರೆ ನನಗಂತೂ ಪರ್ಮನೆಂಟ್ ಉಪವಾಸ ಆಗ್ಬಿಡುತ್ತೆ. ಅಂದ್ರೆ ನಾಳೆ ಸಿಕ್ಕಾಗ ಹೇಳ್ತೀನಿ. ಬರ್ಲಾ? ಬಾಯ್. ಅಲ್ಲ, ನಾಳೆ ಸಾಹಿತ್ಯ ಸಂಪಾದಕಾದ್ರೂ ಬರ್ತೀರಾ? ಯಾಕ್ರಿ ಹಂಗ್ ಬಂದ್ಬಿಟ್ರಿ? ಇನ್ನೇನ್ ಮಾಡ್ಬೇಕಿತ್ತು? ನಾನೇನು ಅವಳ ಜೊತೆ ಕೂತ್ಕೊಂಡಲ್ಲಿ ಹರಟೆ ಹೊಡಿತಿರ್ಲಿಲ್ಲ. ಅವ್ರ ಅಪ್ಪನೇ ನನ್ನ ಫೋರ್ಸ್ ಮಾಡಿದ್ರು ನನ್ನ ಮಗಳನ್ನ ಮಾತಾಡ್ಸು ಅಂತ. ಅದಕ್ಕೆ ಕ್ಯಾಶುವಲ್ ಆಗಿ ಮಾತಾಡ್ಸೋಣ ಅಂತ ಅಲ್ಲಿ ಹೋಗಿದ್ದೆ. ನಾನೇನಾದ್ರೂ ಕೇಳ್ದನಾ? ನೀವು ಕೇಳಿಲ್ಲ ಅಂದ್ರೆ ನಾನು ಹೇಳಲೇಬೇಕಲ್ವಾ? ಇಲ್ಲಾಂದ್ರೆ ಸುಮ್ಮನೆ ತಪ್ಪು ತಿಳ್ಕೊತೀರಾ. ನಾನು ಯಾಕೆ ತಪ್ಪು ತಿಳ್ಕೊಂಡ್ಲಿ? ನೀನು ಮದುವೆ ಆಗ್ಬೇಕಿರೋ ಹುಡುಗಿ, ನೀನು ಅವಳ ಜೊತೆ ಸಂತೋಷವಾಗಿದ್ರೆ ನನಗೇನು ನಷ್ಟ ಇಲ್ಲ. ಎಂಥ ಸಂತೋಷ ಅಂದ್ರೆ ಅವಳು ಮಾತಾಡಿದ್ ನೆನ್ಸ್ಕೊಂಡ್ರೆ ಊರು ಬಿಟ್ಟು ಓಡೋಗ್ಬೇಕು ಅನ್ಸುತ್ತೆ. ಸಂಸ್ಕೃತನ ಮಿಕ್ಸ್ ಮಾಡ್ಕೊಂಡು ಕನ್ನಡದಲ್ಲಿ ಮಾತಾಡಲು ಹೆಂಗ್ ತಲೆ ಕೆಟ್ಟೋಯ್ತು ಗೊತ್ತಾ? ಅದೇನಾರು ಇರಲಿ, ಅವಳು ನಿನ್ನೆ ನಂಬಿದ್ದಾಳೆ. ನಿಮ್ಮ ಮನೆಯವರು ಅವಳನ್ನೇ ಒಪ್ಕೊಂಡಿದ್ದಾರೆ. ಡಿಸಪಾಯಿಂಟ್ ಮಾಡಬೇಡ, ಸುಮ್ಮನೆ ಮದುವೆ ಆಗಿ ಆರಾಮಾಗಿರು. ಏನು ಹಿಂಗೆ ಮಾತಾಡ್ತೀರಾ? ಒಳ್ಳೆ ಹಳೆ ಪಿಕ್ಚರ್ ಹೀರೋಯಿನ್ ಥರ. ನನ್ಗೆ ಅವಳು ಇಷ್ಟ ಇಲ್ಲ. ನಾನು ಪ್ರೀತಿಸ್ತಿರೋದು ನಿಮ್ಮನ್ನ. ಬೇಡ, ಇನ್ನೊಂದ್ಸಲಿ ನಿನ್ನ ಬಾಯಲ್ಲಿ ಆ ಪದ ಬಂದರೆ ಚೆನ್ನಾಗಿರಲ್ಲ. ಹೇಳಿದ್ದೆ ಹೇಳ್ತಿದ್ರೆ ನಂಗೆ ಕೆಟ್ಟ ಕೋಪ ಬರುತ್ತೆ. ಆಯಿತು, ಪ್ರೀತಿಸ್ತೀನಿ ಅಂದ್ರೆ ತಾನೇ ಸಿಟ್ಟು ಬರೋದು. मैं तुमसे प्यार करता हूँ. ఉన్నోడు కాదలిల్ విడుందే నువ్వంటే నాకు చాలా ఇష్టం. తి అమో త్రోపో సాకు.